ಪಾಪ ಹುಡುಗಿ ಬಾರ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ಒಂದ್ ವೇಳೆ ಬೇಗ ಫ್ರೆಶ್ ಅಪ್ ಆಗಿದ್ರೆ ನಾನೇ ಸೀದಾ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಅವಳಿಗೆ. ಸಾಕು ಸಾಕು ಸಾಕು, ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಆಯ್ತಾ. ಹುಡುಗಿಯರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹುಡುಗಿಯರು ಜಿಮ್ ಅಲ್ಲಿ ಡಂಬೆಲ್ಸ್ ಎತ್ತುವಾಗ ಹೋಗ್ಬೇಡ. ಡಂಬೆಲ್ಸ್ ಅಲ್ಲಿ ಡಿಬ್ಬೆ ಇಡ್ತಾರೆ ನಿನ್ಗೆ ಆಯ್ತಾ. ಏ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ ನೋಡಕ್ಕೆ ಸೇಮ್ ನಮ್ಮ ಕೀರ್ತಿ ತರ ಇದ್ದಾನೆ. ಕೀರ್ತಿ ತರ ಅಲ್ಲ, ಕೀರ್ತಿ ಇವನಿಗೆ ಅಪಕೀರ್ತಿ ತರ್ತಾನ ಅಂತ. ಅಲ್ಲ ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ಅಯ್ಯೋ ಪರವಾಗಿಲ್ಲ, ಹೆಣ್ಮಕ್ಳು ಕಷ್ಟದಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡೋದು ಗಂಡ್ ಮಕ್ಳ ಕರ್ತವ್ಯ. ಬನ್ನಿ ಬಾ ನಿನ್ನ ಮೇಲೆ ಬಾ ಬಾ. ನೀವೆಲ್ಲಿರೋದು? ನಾನು ಇಲ್ಲೇ ಪಕ್ಕ ಇರೋದು. ಬನ್ನಿ ಬನ್ನಿ. ಇಲ್ಲೇ ಇಲ್ಲೇ. ನಿಮ್ ಹೆಸರು? ಕೀರ್ತಿ. ಡಿಪಾರ್ಟ್ಮೆಂಟ್ ತೊಂದರೆ ಆಗೋ ಒಂದ್ ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹತ್ಸ್ಬಿಡ್ತು. ಏರೋಪ್ಲೇನಾ? ಇದರಲ್ಲಿ ಒಂದ್ಸರಿ ಹೋಗ್ಬೇಕು. ಈ ರೀಲ್ಸಿಗೆ 10,000 ಲೈಕ್ ಬರುತ್ತೆ. ಹಾಯ್ ಸ್ಪೂ. ಹಾಯ್ ವಿಜಿ. ಸ್ಕೂಲ್ಗ? ಹಾ ಬಾಯ್. ಬಾಯ್ ವಿಜಿ. ಛೇ, ಇನ್ನೊಂದೆರಡು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಇವಳ ಜೊತೆ ಸ್ಕೂಲ್ಗೆ ಹೋಗೋದಿತ್ತು. ಇರ್ಲಿ, ಇನ್ನೊಂದೆರಡು ವರ್ಷ ಬಿಟ್ಟು ಇವಳ ಜೊತೆ ಡಿಗ್ರಿ ಸೇರ್ಕೊಂಡ್ರೆ ಆಯ್ತು. EMI ಅಲ್ಲಿ ಒಂದು ಬೈಕ್ ತಗೊಂಡು ಇವಳನ್ನ ಪಿಕಪ್ ಡ್ರಾಪ್ ಮಾಡ್ಬೋದು. ಇಷ್ಟ ಆದ್ಲ ಅವ್ರಿಗೆ? ಛತ್ರ ಬುಕ್ ಮಾಡ್ಲಾ? ಛತ್ರ ಎಲ್ಲ ಬೇಡ, ಅವ್ನು ಸಿಂಪಲ್ ಆಗಿ ಒಂದು ಟೆಂಪಲ್ ಬುಕ್ ಮಾಡ್ಬಿಡಿ, ಮದುವೆ ಆಗ್ಬಿಡ್ತೀವಿ. PUC ಓದಿ ಮನೇಲಿ ಕೂತಿದ್ಯಾ? ಏನೋ ದೊಡ್ಡದಾಗ IAS ಪಾಸ್ ಮಾಡ್ದವಂತಾರ. ಏಯ್, ಈ ವಯಸ್ಸಿಗೆ ಮದ್ವೆ ಬೇಕಾ ನಿನ್ಗೆ? ಮೊದ್ಲು ನೆಟ್ಟಿಗೆ ಓದ್ಬಿಟ್ಟು ಒಳ್ಳೆ ಕೆಲಸ ಹಿಡಿಯೋದ್ಬಿಟ್ಟು ಮದ್ವೆ ಅಂತೆ ಮದ್ವೆ. ನೋಡ ಆ ಹುಡುಗಿ ನೋಡ ಕಲಿಯೋ. ಅವಳು ಹೋದ ವರ್ಷ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ, ಈ ವರ್ಷ ಸ್ಟೇಟ್ಗೆ ಫಸ್ಟ್ ಬರ್ತಾಳ ಅವಳು. ಅವಳನ್ನ ನೋಡಿ ನೋಡಿನೇ ನಾನು ಹಿಂಗಾಗಿರೋದಪ್ಪ. ಆಹಾ, ಇದಕ್ಕೇನ್ ಕಡಿಮೆ ಇಲ್ಲ. ನೀವು ಅವ್ರಪ್ಪ ನೋಡಿ ಕಲೀರಿ. ಅವ್ರಪ್ಪ ಇವತ್ PC, ನಾಳೆ SP, ಆದ್ರೆ ನೀವ್ ಯಾವಾಗ್ಲೂ ಡ್ರೈವರ್ರೇ. ಏಯ್, ನಮ್ಮನ್ನ ಕಂಡ್ರೆ ಜನ ಕೈ ಎತ್ತಿ ಮುಗಿತಾರೆ ದೇವ್ರ ತರ. ಯಾಕೆ ಹೇಳು? ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ನಾವು ಸೇಫ್ ಆಗಿ ಕರ್ಕೊಂಡೋಗಿ ತಲುಪಿಸ್ತೀವಿ. ಅವ್ರನ್ನ ನೋಡಿದ್ರೆ ಜನ ಹೆದರ್ಕತಾರೆ. ಅದ್ರ ಅರ್ಥ ಜನರು ಅವ್ರು ನೋಡಿ ಭಯ ಭಕ್ತಿ ಪಡ್ತಾರೆ ಅಂತ. ಏಯ್, ಒಂದ್ ತಿಳ್ಕೊ, ಅವ್ನ ಹಾಕೋದು ಖಾಕಿನೇ, ನಾವ್ ಹಾಕೋದು ಖಾಕಿನೇ. ಈ ತರ ಪಂಚ್ ಡೈಲಾಗ್ ಹೊಡೆದ ತಕ್ಷಣ ನೀವೇನ್ ರಜನಿಕಾಂತ್ ಆಗಲ್ಲ. ಲೇ, ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಕಣ, ಕಂಡಕ್ಟರ್ ಆಗಿದ್ದವ್ರು. ಆದ್ರೆ ನೀವು ಆಫ್ಟರ್ ಆಲ್ ಒಬ್ಬ ಡ್ರೈವರ್ರೇ. ಚಪ್ಲಿಕ್ಕೆ ತಗೊಂಡ್ ಹೊಡ್ಬಿಡ್ತೀನಿ. ಅಲ್ಲ ಮರೆ, ಇಷ್ಟು ದಿನ ಆ ನಾರ್ತ್ ಇಂಡಿಯನ್ ಹುಡುಗಿ ಅವಳು ಬ್ಯೂಟಿಷಿಯನ್, ಅವಳು ಹಿಂದೆ ಹೋಗಿ ಅವಳಿಗೋಸ್ಕರ ಜಗಳ ಮಾಡಿದ್ದಾಯ್ತು. ಈಗ ಇನ್ನೊಬ್ಳ. ಎಷ್ಟು ಜನ ಬೇಕಾ ನಿಂಗೆ? ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೀರ್ತಿ, ಒಂದು ಹುಡುಗಿಯಿಂದ ರಾಮಾಯಣ ಆದದ್ದು, ಒಂದು ಹುಡುಗಿಯಿಂದ ಮಹಾಭಾರತ ಆದದ್ದು, ಅಂತದ್ರಲ್ಲಿ ನಿಂಗೆ ಎರಡೆರಡು ಬೇಕಾನ? ನಿಂಗೆ ಉಂಟು ಅಷ್ಟು ಕೆಪಾಸಿಟಿ? ಒಂದು ಶಾಂತಿ ಸಂಧಾನಕ್ಕೆ ಬನ್ನಿ, ಅರ್ಥ ಆಯ್ತಾ? ಕರೆಕ್ಟ್, ವಯಸ್ಸಾದವ್ರದ್ದು ಮಾತು ಕೇಳ್ಬೇಕು. ವಯಸ್ಸು ನಿನ್ನ ಅಪ್ಪನಿಗೆ ಆದದ್ದು, ಬ್ಯಾವರ್ಸಿ ಪದೇ ಪದೇ ಹೇಳ್ಬೇಡ. ಇದು ಖಾಲಿ ಬಾಕ್ಸ್ ಎಂತಕ್ಕೆ? ನಾಳೆ ನಾನು ಉಳ್ಳಿಕ್ಕ? ನೀನೆಂತ ಕಿಸಿಯೋದು ಸಾವ? ದೀರೋ, ಆ ಡೆಲ್ಲಿ ಗರ್ಲ್ ಫ್ರೆಂಡ್ ನ ನೀನ್ ಇಟ್ಕೊಂಡ್ಬಿಡು, ನನ್ ಕಡೆಯಿಂದ ಗಿಫ್ಟ್. ಓಹೋ, ಕಾಮಿಡಿ ಬಂದ್ಬಿಟ್ಟು ಅಲ್ಲ ಆಡ್ಸ್ಕೊಂಡು. ಅವತ್ ಹೇಳಿದ್ದೆ ಹುಡುಗಿರು ಅಂದ್ರೆ ಕಾಂಪಿಟೇಷನ್, ನೋ ಫ್ರೆಂಡ್ಶಿಪ್. ನೀನು ಬಜಾರಿ ಇಶಿಕಾನೋ, ತಾನೂ ಸೆಟ್ ಆಗಲ್ಲ, ಸೆಟ್ ಆಗೋರ್ಗು ಬಿಡಲ್ಲ. ಶಿ ಇಸ್ ನಾಟ್ ಮೈ ಟೈಪ್ ಎನಿವೇಸ್, ಬಟ್ ದಿಸ್ ನ್ಯೂ ಗರ್ಲ್ ಇಸ್ ಮೈ ಟೈಪ್. ನಾನು ಆ ಹುಡುಗಿನ ಮನ್ಸಲ್ಲೇ ಮದ್ವೆ ಆಗ್ಬಿಟ್ಟಿದ್ದೀನಿ. ಮದ್ವೆನಾ? ಓಹೋಹೋ, ಮನಸ್ಸಲ್ಲೇ ಮದುವೆ? ಎಷ್ಟು ನೋಡ್ಲಿಲ್ಲ ಇಂಥದ್ದು. ನಿನಗ್ ಬೇಡ ಅಂದೆ ತಾನೆ, ಓದ್ ಕೆಲ್ಸ ಮುಗ್ಸು ನೀನು. ಹಲೋ, ಆ ಹೊಸ ಹುಡುಗಿದ ಹೆಸರೇನು? ಅದು ಹೆಂಡತಿ ಹೆಸರು ಹೇಳಿದ್ರೆ ಅವಳಗ್ ಆಯ್ಸ್ ಕಮ್ಮಿ ಆಗುತ್ತಂತೆ, ಅದಕ್ಕೆ. ಕರೆಕ್ಟ್ ಆಗಿ ಅವಳ ಹೆಸರೇ ಗೊತ್ತಿಲ್ಲ, ಡೈರೆಕ್ಟ್ ಪ್ರಸ್ಥಾನ. ನೋಡ್ದಿರೋ, ಫ್ರೆಂಡ್ ಆಗಿ ನನ್ ಲವ್ ಸಪೋರ್ಟ್ ಮಾಡ್ತ್ಯಾ ಅಥವಾ ಶತ್ರುವಾಗಿ ನನ್ ಜೊತೆಗೆ ಯುದ್ಧ ಮಾಡ್ತ್ಯಾ, ನೀನೇ ತೀರ್ಮಾನ ಮಾಡು. ಆಗಲೇ ಕಂಡಿದ್ದೀನಿ ನಾಯಿ. ಸರಿ, ಹಾಗಾದ್ರೆ ಇನ್ನು ಮೇಲೆ ನಡೆಯೋ ರಕ್ತಪಾತಕ್ಕೆ ನೀನೇ ಕಾರಣ ಆಗ್ತ್ಯಾ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳ್ರಿ ವೆಂಕಟ್. ಹೇಳಿದ್ನಲ್ಲ ಸರ್. ಏನು ಅಂತ? ಅದೇ ಗುಡ್ ಮಾರ್ನಿಂಗ್ ಹೇಳಿದ್ನಲ್ಲ ಸರ್. ನಾನ್ ಹೇಳಿದ್ದು ಕಾಲ್ ಮಾಡಿದ್ದೆ ಯಾಕೆ ಹೇಳಿ ಅಂತ. ಸರ್, ಅದೇ ನನ್ನ ಸಸ್ಪೆನ್ಷನ್ ವಿಚಾರ. ರೀ ವೆಂಕಟ್, ನಿಮ್ ತಲೆ ಸರಿ ಇದೇನ್ರಿ? ಎಷ್ಟೆಲ್ಲ ಅದೇ ರಾಗ ಹಾಡ್ತೀರಾ? ಸರ್, ಯಾಕಿಷ್ಟು ಕೋಪ ಮಾಡ್ಕೋತೀರಾ ಸರ್? ಅವ್ರ ಮಗಳು ತಲೆ ಉಳಿಲಿ ಅಂತಲ್ಲ ಸರ್ ನಾನು ಫೈನ್ ಹಾಕಿದ್ದು. ಸರ್, ಟೂ ವೀಲರ್ ಅಂದಮೇಲೆ ಸೈಕಲ್ ಆದ್ರೇನು ಬೈಕ್ ಆದ್ರೇನು
ಬಿದ್ದರೆ ತಲೆ ಹೊಡೆದೋಗೋದಂತೂ ಪಕ್ಕ ಅಲ್ವಾ ಸರ್? ಸರ್, ನ್ಯಾಯ ಧರ್ಮಕ್ಕೆ ಈ ಕಾಲದಲ್ಲಿ ಬೆಲೆನೇ ಇಲ್ವಾ ಸರ್? ಮಗಳು ತಲೆ ಉಳಿಲಿ ಹೆಲ್ಮೆಟ್ ಹಾಕೊಳ್ಳಮ್ಮ ಅಂದರೆ ನೀವು ನಂಗೆ ತಲೆನೇ ಇಲ್ಲ ಅಂತಿರಲ್ಲ ಸರ್. ರೀ ಇಲ್ಲಿ ನೋಡ್ರಿ, ಈ ಸೀರೆ ಚೆನ್ನಾಗಿ ಕಾಣಿಸುತ್ತಾ, ಈ ಸೀರೆ ಚೆನ್ನಾಗಿ ಕಾಣಿಸುತ್ತಾ? ಏಯ್, ಬೆದ್ರು ಬೊಂಬೆಗೆ ಯಾವ್ದು ಉಟ್ರೇನು? ರೀ ವೆಂಕಟ್, ಸರ್ಕಾರ ರೂಲ್ ಮಾಡಿರೋದು ಸ್ಕೂಟರ್ ಬೈಕ್ ಓಡಿಸೋರಿಗೆ ಮಾತ್ರ ಹೆಲ್ಮೆಟ್ ಕಡ್ಡಾಯ ಅಂತ. ಅದರಲ್ಲೂ ನೀವು ನಿಮ್ಮ SI ಮಗಳಿಗೆ ಫೈನ್ ಹಾಕಿದ್ದೀರಾ, ಅದನ್ನ ಅವ್ರು ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಸರ್, ಅವ್ರ ಮಗಳು ಅಂತ ದೇವ್ರನೇ ಗೊತ್ತಾಗಿಲ್ಲ ಸರ್. ಅದು ಅಲ್ಲದೆ ಫೇಸ್ಬುಕ್ಕಲ್ಲೂ ಫ್ರೆಂಡ್ ಇಲ್ಲ ಸರ್ ಅವರು, ಹಂಗಾಗಿ ಸ್ವಲ್ಪ ಎಡವಟ್ಟಾಯಿತು ಸರ್. ರೀ, ನಿಮಗೆ ಗೊತ್ತಾಗ್ಲಿ ಅಂತ ಅವ್ರೇನು ಬೋರ್ಡ್ ಹಾಕೊಂಡು ಓಡಾಡ್ಬೇಕಿತ್ತ? ಸರ್ ನೋಡಿ ಸರ್, ಏನೋ ತಿಳಿದೇನೋ ತಪ್ಪಾಗಿ ಹೋಗಿದೆ. ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಸರ್. 1 ತಿಂಗಳಿಂದ ಕಲೆಕ್ಷನ್ ಇಲ್ಲದೆ ಕೈ ತುಂಬ ಕಡಿತಿದೆ ಸರ್. ಸಾರಿ ರೀ ವೆಂಕಟ್, ನಾನೇನು ಮಾಡೋಕ್ಕಾಗಲ್ಲ. ಸರ್ 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 ರೀ, ಈ ಸೀರೆ ಬ್ಲೌಸ್ನ ಸ್ಲೀವ್ ಹೊಲಿಸ್ಲಾ ಸ್ಲೀವ್ಲೆಸ್ ಹೊಲಿಸ್ಲಾ? ನನ್ನ ಲೈಫೇ ಲೆಸ್ ಆಗ್ತಾ ಇದೆ. ಇವಳಿಗೆ ಸ್ಲೀವ್ಲೆಸ್ ಬಗ್ಗೆ ಚಿಂತೆ. ನಿಮ್ಮನ್ನೇ ಕೇಳ್ತಿರೋದು. ಲೇ, ನೀನು ಯಾವ ಸೀರೆ ಉಟ್ರು ಶ್ರೀದೇವಿ ಥರ ಕಾಣ್ತೀಯ ಕಣೆ. ಯಾಕೆ ನಂಗೆ ಇಷ್ಟ ಆಚಾರ ಕೊಡ್ತೀಯ? ಬಿಟ್ಬಿಡೆ. ಓ, ನಾನ್ ಮಾತಾಡಿದ್ರೆ ನಿಮ್ಗೆ ಟಾರ್ಚರು. ಅದೇ ನಿಮ್ ಸ್ಟೇಷನ್ ಅಲ್ಲಿ ಆ ಲೇಡಿ ಕಾನ್ಸ್ಟೇಬಲ್ ಸರೋಜಾ ಜೊತೆ ಲಲ್ಲೆ ಹೊಡೆಯುವಾಗ ಈಗೇನ್ ನೀನ್ ತ್ರಿಪುರ ಸುಂದರಿ, ಯಾವ ಡ್ರೆಸ್ ಹಾಕಿದ್ರು ಸಖತ್ತಾಗೆ ಕಾಣ್ತೀಯ, ಆಯ್ತಾ? ಈ ಜೋಕ್ ಎಲ್ಲ ಮಾಡ್ಬೇಡಿ. ಮತ್ತಿನ್ನೇನೆ, ನಾನು ಕೆಲಸ ಕಳ್ಕೊಂಡಿರೋ ಟೆನ್ಷನ್ ನಾನಿದ್ದೀನಿ. ಈಗ ಏನಾಯ್ತ್ರಿ ನಿಮ್ ಕೆಲ್ಸ? ಹೋಗಿ ಅವ್ರ ಅಪ್ಪನ್ನೇ ಮೀಟ್ ಮಾಡ್ಬೇಕಂತೆ. ಈ ದೊಡ್ಡವ್ರ ಚಾಕ್ರಿ ಮಾಡಿ 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 ನಂಗಂತೂ ಸಾಕಾಗೋಗಿದೆ. ಇದಕ್ಕಿಂತ ಒಂದು ತಳ್ಳೋ ಗಾಡಿ ಇಟ್ಕೊಂಡು ಚಿತ್ರಾನ್ನ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿ ಆಗಿರ್ಬೋದು. ರೀ, ಅಷ್ಟು ಮಾಡ್ಬಿಡಿ, ನಂಗೂ ಅಡುಗೆ ಕೆಲಸ ಮಾಡೋದು ತಪ್ಪುತ್ತೆ. ಸರಿ, ನಾನು ಪಕ್ಕದ ಮನೆಗೆ ಹೋಗಿ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟಿರೋದನ್ನ ಇಸ್ಕೊ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀವು ಮನೇನ ಗುಡಿಸಿ ಅನ್ನಕ್ಕಿಟ್ಟಿರಿ, ನಾನು ಬಂದು ಒಗ್ಗರಣೆ ಹಾಕ್ತೀನಿ. ಕೀರ್ತಿ, ಇಂಟರ್ವ್ಯೂ ಹೇಗಾಯ್ತು? ನಿನ್ನೆ ಇಂಟರ್ವ್ಯೂ ಅಷ್ಟೇನು ಪಾಸಿಟಿವ್ ಆಗಿರ್ಲಿಲ್ಲ. 2 ಡೇಸಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಂಗೆ ಯಾಕೋ ಧೈರ್ಯ ಇಲ್ಲ. ಒಂದೇ ಇಂಟರ್ವ್ಯೂ ಕೆಲಸ ಸಿಗೋ ಹಾಗಿದ್ರೆ ನಾನೇ ಮನೆ ಹೋಗಿ ಮೇಕಪ್ ಮಾಡ್ತಿದ್ದೆ. ಹಾ ಇಶಿಕಾ, ನೀನೇನಾದ್ರು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ಯಾ? ಐ ಆಮ್ MBA ಗ್ರಾಜ್ಯುಯೇಟ್. ಅರೆ, ಮತ್ ಈ ತರ ಯಾಕೆ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ಯಾ? ಪರ್ಸನಲ್ ವಿಷಯ ಎಲ್ಲ ಕೇಳ್ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನಿನ್ಗೆ. ಅರೆ, ನಾನು ಹೀಗೆ ಕ್ಯಾಶುಯಲ್ ಆಗಿ ಕೇಳಿದೆ. MBA ಮಾಡ್ಬಿಟ್ಟು ಹೀಗೆ ಫ್ರೀಲಾನ್ಸಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಟೀ. ತಣ್ಣಗಾಗತ್ತೆ. ನಾನು ಹೋಗಿದ್ದ ಇಂಟರ್ವ್ಯೂಲೆಲ್ಲ ನಾರ್ತ್ ಇಂಡಿಯನ್ ಅಂತ ಕಾಂಪ್ರಮೈಸ್ ಕೇಳ್ತಿದ್ರು. ಅದಕ್ಕೆ ಅದ್ರ ಯಾವ ಸವಾಸನೂ ಬೇಡ ಅಂತ ಫ್ರೀಲಾನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಹಾಗಂತ ಈಗ ಹೋಗೋ ಕೆಲ್ಸದೇನು ಕಡಿಮೆ ಇಲ್ಲ. ಮದ್ವೆ ಆಗ್ತಿರೋ ಹುಡುಗಿ ಇದ್ರೂನು ಹುಡುಗರು ಮೈ ಮೇಲೆ ಬೀಳಕ್ ಬರ್ತಾರೆ. ಹೌದು, ಇಂಟರ್ವ್ಯೂ ಅಲ್ಲಿ 95.8 FM. ಥ್ಯಾಂಕ್ಸ್ ಅಂಡ್ ಆಲ್ ದಿ ಬೆಸ್ಟ್. ಟೀ ಚೆನ್ನಾಗಿತ್ತು. ನೈಸ್.